ನನ್ನ ಹೆಸರು ಮಮತಾ ಅಂತ. ನಾವು ಮಂಡ್ಯದವರು. ನಾನು ಮೆಡಿಟೇಷನ್ಗೆ ಬಂದು 2 ಇಂದ 3 ಇಯರ್ಸ್ ಆಯಿತು. ನಾನು ಯೂಟ್ಯೂಬ್ ಮುಖಾಂತರ ಬಂದೆ ಸರ್. ಯೂಟ್ಯೂಬ್ಗೆ ನಾನು ತುಂಬ ಕೃತಜ್ಞತೆ ಹೇಳ್ತೇನೆ. ಯೂಟ್ಯೂಬ್ PMC ಕನ್ನಡ ಚಾನಲ್, ಅದ್ರ ಮುಖಾಂತರ ನಾನು ಮೆಡಿಟೇಷನ್ಗೆ ಬಂದಿದ್ದು. ನನಗೆ ಇದರಿಂದ ತುಂಬ ಅಂದರೆ ತುಂಬಾ ಅನುಭವಗಳಾಗಿದೆ ಮತ್ತು ತುಂಬ ಧ್ಯಾನದಿಂದ ಲಾಭ ಆಗಿದೆ. ಏನಪ್ಪ ಅಂದರೆ ಸಂಸಾರ ಅಂದಮೇಲೆ ಸಮಸ್ಯೆ ಅನ್ನೋ ಥರ ನಮ್ಮ ಪ್ರಾಬ್ಲಮ್ ಇತ್ತು. ಅದರಿಂದ ನಾನು ಆವಾಗ ತುಂಬ ಅಳು ಅನ್ನೋದು ಬರ್ತಿತ್ತು. ಇವಾಗ ಅದೊಂದು ಸಮಸ್ಯೆನ ಅನ್ನೋದು ಮಟ್ಟಕ್ಕೆ ಧ್ಯಾನದಿಂದ ನಾವು ತುಂಬಾ ಯೂಸ್ಫುಲ್ ಆಗಿದ್ದೀವಿ. ಮತ್ತು ಆರೋಗ್ಯ ಅಂತೂ ಸಂಪೂರ್ಣವಾಗಿ 1 ತಿಂಗಳಲ್ಲೇ ಸರಿ ಹೋಗ್ಬಿಟ್ಟಿತ್ತು ಸರ್ ನಮ್ಮದು. ನಾವು ಯಾವ್ಯಾವ ಥರನೂ ಆಗ್ಬಿಟ್ಟಿದ್ವಿ. ಸಮಸ್ಯೆ ಅನ್ನೋದು ನಮ್ಮ ತಲೆ ಮೇಲೆ ಇದೆ ಅನ್ನೋ ಥರ ಇತ್ತು. ಇವಾಗ ಎಷ್ಟು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂದರೆ ಮನೆಯಲ್ಲಿ ಎಲ್ಲರೂ ಮಾಡ್ತೀವಿ ಧ್ಯಾನ. ನಾನು 3 hours ಕೂತ್ಕೊಳ್ತೇನೆ. ಸ್ಕೂಲ್ಗಳಿಗೆ ಮತ್ತು ಕಾಲೇಜ್ ಎಲ್ಲ ಹೇಳ್ಕೊಡ್ತೀನಿ ಸರ್. ಸಸ್ಯಾಹಾರಿ. ನಾನು ಧ್ಯಾನಕ್ಕೆ ಬರೋಕ್ಕೆ ಮುಂಚಿತ 4 years ಮುಂಚಿತ ನಾನು ಸಸ್ಯಾಹಾರಿ ಆಗಿದ್ದೆ. ಇವಾಗಲೂ ಸಸ್ಯಾಹಾರಿ ಆಗಿದೆ. ನಮ್ಮ ಮನೇಲಿ 2 years 3 yearsಯಿಂದ ಯಾರೂ ನಾನ್ ವೆಜ್ ಯೂಸ್ ಮಾಡಲ್ಲ. ಸಂಪೂರ್ಣವಾಗಿ ಬಿಟ್ಟಿದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ನೀವು ಧ್ಯಾನ ಮಾಡಿ ಮತ್ತು ಆರೋಗ್ಯ ಹೊಂದಿ, ಮನಃಶಾಂತಿ ಹೊಂದಿ. ಧ್ಯಾನದಿಂದ ಏನು ಸಿಗಲ್ಲ ಅನ್ನೋದೇನಿಲ್ಲ, ಎಲ್ಲನೂ ಸಿಗತ್ತೆ. ನೀವು ಎಂಜಾಯ್ ಮಾಡಿ ಲೈಫ್ನ ಧ್ಯಾನದ ಮುಖಾಂತರ ಸಂತೋಷ ಅನ್ನೋದನ್ನ ಇದರಿಂದ ನಾವು ಅನುಭವಿಸಿದ್ದೀವಿ. ನೀವು ಅನುಭವಿಸಿ ಆನಂದನ ಇದರಿಂದ ಕಂಡುಕೊಂಡಿದ್ದೀವಿ. ನೀವು ಅದನ್ನು ಎಂಜಾಯ್ ಮಾಡಿ. PMC ಕನ್ನಡ ಚಾನಲ್ಗೆ ತುಂಬ ಕೃತಜ್ಞತೆ ಹೇಳ್ತೇನೆ. ನಾವು ಪಿರಮಿಡ್ ವ್ಯಾಲಿಗೆ ಬಂದು ನಾವು ಮನೆಯಲ್ಲಿ ಹಬ್ಬ ಆಚರಿಸೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿ ಕೊಡೋ ಆನಂದ ನನಗೆಲ್ಲೂ ಸಿಕ್ಕಿಲ್ಲ. ನಾನು ತುಂಬ ಆಭಾರಿಯಾಗಿದ್ದೇನೆ PMC ಕನ್ನಡ ಚಾನಲ್ಗೆ. ನಾನು ಇಲ್ಲಿಗೆ ಬಂದು 2 years ಆಯಿತು ಮೆಡಿಟೇಷನ್ಗೆ ಬಂದು. ಥ್ಯಾಂಕ್ ಯು. ಧ್ಯಾನ ಮಾಡಿ ಜ್ಞಾನ ಗಳಿಸಿ ಮತ್ತು ಆರೋಗ್ಯ ಹೊಂದಿ, ಮನಃಶಾಂತಿ ಹೊಂದಿ. ಧ್ಯಾನದಿಂದ ತುಂಬ ಲಾಭ ಇದೆ, ನೀವು ಫೀಲ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಅಂತ, ಪಿರಮಿಡ್ ವ್ಯಾಲಿಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ ಅತ್ಯಂತ ಅದ್ಭುತವಾಗಿ ಈ ಒಂದು 4 ದಿನದ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾ ಇದ್ವಿ. ಬ್ರಹ್ಮರ್ಷಿ ಪತ್ರಿಜಿ ಅವರು ಸಂಗೀತಕ್ಕೆ ಮತ್ತು ಧ್ಯಾನಕ್ಕೆ ಎಷ್ಟು ಅನುಬಂಧ ಇದೆ, ಸಂಗೀತದಿಂದ ನಮ್ಮ ಒಂದು ಧ್ಯಾನ ಅನ್ನೋದು ಎಷ್ಟು ಆಳವಾಗಿ ಹೋಗೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಪ್ರಾಮುಖ್ಯತೆಯನ್ನು ನಮಗೆ ಹೇಳ್ತಾನೆ ಬರ್ತಿದ್ದಾರೆ. ಈಗ 4ನೇ ವರ್ಷ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯಿಂದ ಈ ಒಂದು ಮ್ಯೂಸಿಕ್ ಫೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಥರ ಈ ವರ್ಷವೂ ಸಹಿತ ನಮ್ಮ ಜೊತೆ ಸುಮಾರು ಮ್ಯೂಸಿಷಿಯನ್ಸ್ ನೋಡ್ತಿದ್ದೀರಲ್ಲ, ಇಷ್ಟು ಜನ ಇಲ್ಲಿ ಬಂದು ಸಂಗೀತವನ್ನು ನುಡಿಸಿದ್ರು. ಈ ವರ್ಷ 120 ಮ್ಯೂಸಿಷಿಯನ್ಸು ಈ 4 ದಿನದಲ್ಲಿ ಬಂದು ಪಾಲ್ಗೊಳ್ಳಿದ್ರು. ಅದೇ ಥರ 25 ಗಂಟೆಗಳ ಕಾಲ ಧ್ಯಾನ. ಇನ್ನೇನು ಬೇಕು? ಬೃಹತ್ ಪಿರಮಿಡಲ್ಲಿ ಸಾಮೂಹಿಕವಾಗಿ ಸಂಗೀತ ನಾದದ ಜೊತೆ ಧ್ಯಾನ ಮಾಡುವಾಗ ಆ ಆಹ್ಲಾದ ಬೇರೆ ಯಾವ ಕಡೆ ಸಿಗಲ್ಲ. ಇದನ್ನು ಎಷ್ಟೋ ಜನ ನಿಮ್ಮ ಊರುಗಳಲ್ಲಿ ಇದ್ದು PMC ಮೂಲಕವಾಗಿ ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದೀರಾ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧ್ಯಾನ ಮಾಡಿ, ಹಾಗೆ ಧ್ಯಾನ ಮಾಡಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಶೋಭಾ ಅಂತ. ನಾನು ಧ್ಯಾನಕ್ಕೆ ಬಂದು 4 ವರ್ಷ ಆಯಿತು. ನನಗೆ ಧ್ಯಾನಕ್ಕೆ ಬಂದಮೇಲೆ ತುಂಬ ಚೇಂಜಸ್ ಆಗಿದೆ. ಫೈನಾನ್ಷಿಯಲಿ ಆಗಲಿ ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಆದರೂ ಆಗಿರಲಿ. ಫಸ್ಟು ಅನಾರೋಗ್ಯವಾಗಿದ್ದೆ, ಇವಾಗ ಆರೋಗ್ಯವಾಗಿ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿದ್ದೇನೆ. ನಾನು ಧ್ಯಾನ ಕಂಟಿನ್ಯೂಸ್ ಆಗಿ 3 hours ಮಾಡ್ತೀನಿ ಸರ್. ಆಮೇಲೆ ನನ್ನ ಕೈಯಲ್ಲಿ ಆದಷ್ಟು ಧ್ಯಾನ ಪ್ರಚಾರ ಮಾಡ್ತೀವಿ.
ಆಮೇಲೆ ಎಲ್ಲ ಊರುಗಳಲ್ಲೂ 41 ಡೇಸ್ ಮಂಡಲ ಧ್ಯಾನ ಅದು ಶುರು ಮಾಡಿದ್ದೀವಿ ಸರ್. ಆಮೇಲೆ ಶಾಲೆ ಕಾಲೇಜುಗಳಿಗೆ ಹೋಗ್ಬಿಟ್ಟು ಧ್ಯಾನ ಪ್ರಚಾರ ಹೇಳ್ಕೊಡ್ತೀವಿ ಸರ್. ಧ್ಯಾನ ಪ್ರಚಾರ ಮಾಡ್ತೀವಿ, ಶಾಖಾಹಾರ ರ್ಯಾಲಿಗಳಿಗೆ ಹೋಗ್ತೀವಿ. ಸೊ ಇವತ್ತು ಮ್ಯೂಸಿಕ್ ಮೆಡಿಟೇಷನ್ಗೆ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಹೈದ್ರಾಬಾದ್ಗೆ ಪ್ರತಿ ವರ್ಷವೂ ಹೋಗ್ತೀವಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.